ಅಯ್ಯೋ ಗೊತ್ತಾಗಲಿಲ್ವಾ ನಿನಗೆ? ಅದು ಏಡ್ಸ್ ರೋಗ ಏನ್ ತಡೆಗಟ್ಟಬಹುದು ಅನ್ನೋದ್ರ ಬಗ್ಗೆ ಜಾತ್ರೆ ಹೋಗಿದ್ದವರು. ಏಡ್ಸ್ ಅಂದ್ರೆ ಏನು? ಏಡ್ಸ್ ಅನ್ನೋದು ಒಂದು ದೊಡ್ಡ ರೋಗ ಅಂತೆ. ಅದು ಪ್ರಪಂಚದಲ್ಲಿರೋ ಜನನೆಲ್ಲ ನಾಶ ಮಾಡುತ್ತಂತೆ. ಅದಕ್ಕೆ ಔಷಧಿನೇ ಇಲ್ಲಂತೆ. ಹೌದಾ? ಹೌದು. ಅದೇನ್ ಮಾಡುತ್ತೆ? ಅಷ್ಟು ಗೊತ್ತಿಲ್ವ ನಿನಗೆ? ಅದೇ ಹರಡುತ್ತೆ. ಅದಕ್ಕೆ ಏನ್ ಕಾರಣ, ಅದನ್ನ ಹೇಗ್ ಪರಿಹಾರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇಲ್ಲ ಒಂದ್ ಹತ್ರ ನಾಟಕ ಮಾಡ್ತಿದ್ದಾರೆ. ಬಾ ಅದು ನೋಡ್ಕೊ ಬರೋಣ, ಅವಾಗ ನಿನಗೆ ಗೊತ್ತಾಗುತ್ತೆ. ಸರಿ ಅಕ್ಕ, ನೋಡ್ಕೊಂಡ್ ಬರೋಣ. ಸರಿ ಬಾ ಅಂತಂದ್ರೆ ಹೋಗೋಣ. ಗೌರಿ, ಗೌರಿ, ಏನ್ ಮಾಡ್ತಾ ಇದೀಯಾ? ಸ್ವಲ್ಪನೂ ಗೊತ್ತಾಗಲ್ಲ ನಿನಗೆ? ಈ ಟೈಮಲ್ಲಿ ಇದೆಲ್ಲ ಬೇಕಾ ನಿನಗೆ? ನಾನಿಲ್ವಾ ಎಲ್ಲ ಕೆಲಸ ಮಾಡಾಗೆ? ಬಿಡು, ನಾನು ಮಾಡ್ಕೊಂತೀನಿ ಮನೆ ಕೆಲಸ. ನಮ್ದು ಒಂದು ಪುಟ್ಟ ಸಂಸಾರ. ಆ ಸಂಸಾರ ನಮಗೆ ಬೇಕಂದ್ರೆ ನಮ್ಮ ಮಗುನ ಬೆಳವಣಿಗೆ ನಮಗೆ ಇಂಪಾರ್ಟೆಂಟು, ಆಯ್ತಾ? ನೀನು ಊಟ ನಿದ್ದೆ ಚೆನ್ನಾಗಿ ಮಾಡು. ಮನೆ ಕೆಲಸ ಎಲ್ಲ ನಾನು ಮಾಡ್ಕೊಂತೀನಿ. ಆಸ್ಪತ್ರೆಗೆ ಹೋಗಿ ಮಗುವಿನ ಆರೋಗ್ಯ ಹೇಗಿದೆ ಅಂತಂದು ಪರೀಕ್ಷೆ ಮಾಡಿಸೋಣ. ಅವಾಗ ನಮ್ಮ ಮಗುವಿನ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಬಾ ನಿಧಾನ. ಬನ್ನಿ, ನೆಕ್ಸ್ಟ್ ಪೇಷಂಟ್ ಬನ್ನಿ. ನಮಸ್ತೆ ಡಾಕ್ಟರ್. ನಮಸ್ತೆ ಡಾಕ್ಟರ್. ನಂದು ಬಿ ಪಾಸಿಟಿವ್ ರಕ್ತ. ನಾನು ರಕ್ತದಾನ ಮಾಡ್ತೀನಿ. ಡಾಕ್ಟರ್ ನಂದು ಓ ಪಾಸಿಟಿವ್. ನಾನು ರಕ್ತದಾನ ಮಾಡ್ತೀನಿ. ಮೊದಲು ಬ್ಲಡ್ ಚೆಕಪ್ ಮಾಡಿಸ್ಕೊಳ್ಳಿ. ಬನ್ನಿ ಈ ಕಡೆ ಬಂದ ಬ್ಲಡ್ ಟೆಸ್ಟ್ ಮಾಡಿ. ಇಬ್ರು ಕೂತೀರಿ, ಬ್ಲಡ್ ಟೆಸ್ಟ್ ಮಾಡಿ. ಬನ್ನಿ, ಇಬ್ರು ಒಳಗೆ ಬನ್ನಿ. ಲಕ್ಷ್ಮಿ ಹೋಗಿ ಬ್ಲಡ್ ಕೊಡಿ. ಸರಿ ಕೂತ್ಕೊಳ್ಳಿ. ಕೇಳಮ್ಮ, ಇವಾಗ ನೀನು ರಕ್ತ ಕೊಡೋದು ಬೇಡ. ಇದಕ್ಕೆ ಏನಾಯ್ತು? ನಾನೇ ರಕ್ತ ಕೊಡಬಾರ್ದು ಡಾಕ್ಟರ್? ಸಮಾಧಾನ ಮಾಡ್ಕೊ, ಧೈರ್ಯ ತಗೋ, ಕೂತ್ಕೋ. ಯಾಕೆ ಅಂದ್ರೆ ನಿನಗೆ HIV ಪಾಸಿಟಿವ್ ಇದೆ. ಅದಕ್ಕೆ ನೀನು HIV ನಾ? ಆದ್ರೆ ನಾನು ತುಂಬಾ ಸಲ ರಕ್ತದಾನ ಮಾಡಿದ್ದೀನಿ. ಅವಾಗಿಲ್ದಿರೋ HIV ಇವಾಗಿನ್ ಬಂತು. ಹೆಂಗ್ ಬಂತು ಅಂದ್ರೆ, ಸದ್ಯಕ್ಕೆ ಈ ಮೆಡಿಸಿನ್ಸ್ ಕೊಟ್ಟಿರ್ತೀನಿ, ತಗೋತಿರು. ನಾಳೆ ಇನ್ನೊಂದು ಟೆಸ್ಟ್ ಇದೆ, ಬಂದು ಮಾಡಿಸ್ಕೊಂಡು ಹೋಗು. ಸರಿ ಡಾಕ್ಟರ್. ಜ್ಯೂಸ್ ತಗೋ, ಕುಡಿ, ಸ್ವಲ್ಪ ರೆಸ್ಟ್ ಮಾಡ್ಬೇಕು. ಸರಿ. ಈಗ ಹೋಗ್ಬೋದು. ಯಾಕೆ ರಕ್ತನೇ ಕೊಡ್ಲಿಲ್ಲ? ಇಲ್ಲ ಕಣೆ, ನನಗೆ ಮೈಗೆ ಹುಷಾರಿಲ್ಲ ಅಂತ ರಕ್ತ ತಗೊಳ್ಳಿಲ್ಲ. ಹೌದಾ? ಸರಿ, ನಾನು ಮನೆಗೆ ಹೋಗ್ತೀನಿ. ಮನೆಗೆ ಹೋಗ್ತೀನಿ. ಯಾಕೆ? ನಾವಿಬ್ರು ಜೊತೆ ತಾನೇ ಬಂದಿದ್ದು. ಹೋಗು ಮನೆಗೆ. ನಾನು ಮನೆಗೆ ಹೋಗ್ತೀನಿ. ನಡೆಯೋ ವಿಷಯ ನಾನು ಬರ್ತೀನಿ. ಸುಮ್ಮನೆ ಬಾರಿ ಒಳಗೆ. ಸಕ್ಕರೆ ಕೊಡ್ತೀನಿ ಬಾ. ನಿಮಗೆ ವಿಷಯ ಗೊತ್ತಾ? ಪಕ್ಕದ ಇವ್ ಇದ್ದಾಳಲ್ಲ ಹುಡುಗಿ, ಏಡ್ಸ್ ರೋಗ ಅಂತೆ. ಮಾಡ್ಬಾರ್ದು ಕೆಲಸ ಮಾಡಿದ್ರೆ ಏಡ್ಸ್ ರೋಗದಲ್ಲಿ ಮತ್ತೆ ಬರುತ್ತೆ. ಮತ್ತೆ ಇವರಿಂದ ದೂರ ಇರಬೇಕು. ಇವರಿಂದ ನಮಗೂ ರೋಗ ಬಂದ್ಬಿಟ್ರೆ ಎಷ್ಟು ಇವರಿಂದ ಈ ಊರಿಂದನೇ ಆಚೆ ಹಾಕಿರ್ಬೇಕು. ಇಲ್ಲಾಂದ್ರೆ ಇಡೀ ಊರೇ ಏಡ್ಸ್ ರೋಗಿಗಳ ಕೊಂಪೆ ಆಗಿರುತ್ತೆ. ಇಂಥ ಜನ್ಮ ಇಟ್ಕೊಂಡು ಹೆಂಗ್ ಬಾಳ್ತಾರ? ಜನ್ಮಕ್ಕೆ ಇಷ್ಟು ಹೋಗಿ ನಾನು ಸಾಯ್ಬಾರ್ದ? ಅಲ್ಲೇ ಸುಮ್ಮನೆ ಏಡ್ಸ್ ರೋಗ ಹೆಂಗ್ ಬರ್ತದೆ? ಅದು ಬೇರೆ ಬೇರೆ ಮೂಲಗಳಿಂದ ಬರ್ತದೆ ಕಣಪ್ಪ. ನಾವು ಮಾಡೋ ಕೆಟ್ಟ ಕೆಲಸ ಇಲ್ಲ ಇರ್ಬೋದು, ಅಥವಾ ಔಷಧಿ ಬಿಡ್ಬೇಕು ಬರ್ತದೆ. ನಮ್ಗೆ ಬರ್ರೆ ಹೋಗೋಣ. ಸಕ್ಕರೆ ಹೊಟ್ಟೆ ನೋಡಪ್ಪ. ಏಡ್ಸ್ ರೋಗ ಹರಡುವ ಬಗೆ.
ನೋಡಿದ್ರಪ್ಪ, ಏಡ್ಸ್ ರೋಗ ಹರಡುವ ಪ್ರಮುಖ ಕಾರಣ ಅಂದರೆ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ. ಏಡ್ಸ್ ರೋಗ ಅನ್ನೋದು ಕೇವಲ ಅಸುರಕ್ಷಿತ ಲೈಂಗಿಕ ಸಂಪರ್ಕದಿಂದ ಮಾತ್ರ ಹರಡೋದಿಲ್ಲ, ಅದಕ್ಕೆ ಇನ್ನೂ ಹಲವಾರು ಮೂಲ ಕಾರಣಗಳಿದ್ದಾವೆ. ಆ ಕಾರಣಗಳನ್ನ ಈಗ ನಾವು ಒಂದೊಂದಾಗೆ ನೋಡ್ತಾ ಹೋಗೋಣ. ಸತೀಶ, ಬೈಕಲ್ಲಿ ಜಾರಿ ಹೋಗೋದಂದ್ರೆ ಏನೋ ಒಂಥರ ಥ್ರಿಲ್ ಕಣ. ಜೀವನಕ್ಕೆ ಥ್ರಿಲ್ ಇರಬೇಕು, ಅವಾಗ ಚೆನ್ನಾಗಿರೋದು. ಮತ್ತೆ ಬುಲೆಟ್ ಅಂದ್ರೆ ಅಲ್ಲ ಕಣಲೆ, ನೀನ್ ನೋಡ್ರೆ ಬುಲೆಟ್ ಇಟ್ಕೊಂಡಿದ್ಯಾ, ಓಸ ನೋಡ್ ಒಳ್ಳೆ ಚಾಟ್ ತಗಡಿ ರೆಡಿಯಲ್ಲಿ ಜೋರ ಬಂದು ಮಂಕೆ ಇದು ಮುಂದೊಂದು ಕಿಲೋಮೀಟರ್ ಸ್ಪೀಡ್ ಹೋಗೋದು ಕಣ, ಅದಕ್ಕೆ ನಾವು ನಿಧಾನ ಪಡೆಯೋದು. ಏನ್ ಹೋಗುತ್ತೋ, ಓಡ್ಸಿದ್ರೆ ಒಳ್ಳೆ ಪ್ಲೈನ್ ಓಡ್ಸಂಗ್ ಓಡ್ಸ್ಬೇಕಂಡ, ಹಿಂಗ್ ಓಡ್ಸಿದ್ರೆ ಯಾವ ಬಿಲ್ಲು ಬರಲ್ಲ, ಏನು ಬರಲ್ಲ. ಹತ್ತು ಮಗನೇ, ಈಗ ನೋಡಿ ಹೆಂಗ್ ಓಡಿಸ್ತೇನೆ ಅಂತ ನೋಡ್ತೀನಿ ನಾನು. ಆಕ್ಸಿಡೆಂಟ್ ಆಗಿದೆ, ಬನ್ನಿ ಬೇಗ. ಡಾಕ್ಟರ್, ಬಿ ಪಾಸಿಟಿವ್ ಆದ ನನ್ನ ಫ್ರೆಂಡ್ ಇದ್ದಾನೆ, ಫೋನ್ ಮಾಡ್ತೀನಿ ನಿಮಿಷ. ಹಲೋ ಸಾರಿ, ಬಿ ಪಾಸಿಟಿವ್, ಬೇಗ ಬ್ಲಡ್ ಬೇಕು, ಬೇಗ ಬಾ. ಅನಿಲ್ಗೆ ಹುಷಾರಿಲ್ಲ, ಬೇಗ ಬಾ. ಆಕ್ಸಿಡೆಂಟ್ ಆಗಿದೆ, ಬೇಗ ಬಾ. ಯಾವಾಗ ಬಾ, ಹೇಳ್ತೀನಿ. ಅನಿಲ್ಗೆ ಹುಷಾರಿಲ್ಲ, ಇಲ್ಲ ಬ್ಲಡ್ ಕೊಡು. ಚೆಕ್ ಮಾಡಿ ತಗೊಳ್ಳಿ. ಬನ್ನಿ ಚೆಕ್ ಮಾಡ್ತೀವಿ. ಚೆಕ್ ಆಗಿದೆ ಆಲ್ರೆಡಿ, ನಾನು ಸುಮಾರು ಸೇರಿ ರಕ್ತ ಕೊಟ್ಟಿದ್ದೀನಿ. ನನಗೆ ಗೊತ್ತಿರೋನೇ ಅವನು ಕುಡಿ. ಬನ್ನಿ ಬೇಗ ಬನ್ನಿ. ಏಡ್ಸ್ ಹರಡುವ ಎರಡನೇ ವಿಧಾನ ಅಂದರೆ, ಯಾವುದೇ ಒಬ್ಬ ವ್ಯಕ್ತಿ ರಕ್ತದಾನ ಮಾಡೋಕ್ಕಿಂತ ಮೊದಲು ಆ ವ್ಯಕ್ತಿಯ ರಕ್ತ ಪರೀಕ್ಷೆಯನ್ನು ಮಾಡಿ ಆದ ನಂತರ ರಕ್ತವನ್ನು ನೀಡಬೇಕು. ರಕ್ತ ಪರೀಕ್ಷೆ ಮಾಡದೆ ಆ ವ್ಯಕ್ತಿಗೆ ರಕ್ತವನ್ನು ನೀಡಿದರೆ ಏಡ್ಸ್ ಆ ಮೂಲಕವೂ ಹರಡುವ ಸಾಧ್ಯತೆ ಇರುತ್ತೆ. ಡಾಕ್ಟ್ರೇ, ನಮಸ್ತೆ ಡಾಕ್ಟ್ರೇ. ಡಾಕ್ಟ್ರೇ, ನನ್ನ ಹೆಂಡತಿ ಗರ್ಭಿಣಿ, ತಾಯಿ ಆರೋಗ್ಯ, ನನ್ನ ಮಗುವಿನ ಬೆಳವಣಿಗೆ ಹೇಗಿದೆ ಅಂತ ಚೆಕ್ ಮಾಡಿ ಡಾಕ್ಟ್ರೇ. ಊಟ ತಿಂಡಿ ಎಲ್ಲ ಸರಿಯಾಗಿ ಮಾಡ್ತಿದ್ಯೇನಮ್ಮ? ಊಟನೇ ಸೇರ್ತಿಲ್ಲ. ಗರ್ಭಿಣಿಯರಿಗೆ ಅದೆಲ್ಲ ಸಾಮಾನ್ಯ. ಬಾ, ಮಲ್ಕೊ, ಟೆಸ್ಟ್ ಮಾಡಿ. ಇವ್ರಿಗೆ ಬ್ಲಡ್ ಟೆಸ್ಟ್ ಮಾಡಿ. ಎರಡು ದಿನ ಬಿಟ್ಕೊ ಬಂದು ರಿಪೋರ್ಟ್ ಇಸ್ಕೊಂಡು ಹೋಗಿ. ಎರಡು ದಿನಗಳ ನಂತರ ನೀವು ಇಲ್ಲೇ ತಿಳ್ಕೊ, ನಾನು ಹೋಗಿ ರಿಪೋರ್ಟ್ ಇಸ್ಕೊ ಬರ್ತೀನಿ, ಆಯ್ತಾ? ಡಾಕ್ಟ್ರೇ, ನಮಸ್ತೆ ಡಾಕ್ಟ್ರೇ. ಮೊನ್ನೆ ನಮ್ಮ ಗೌರಿನ ಕರ್ಕೊಂಡು ಬಂದಿದ್ದೀರ, ರಿಪೋರ್ಟ್ ಏನಾಯ್ತು ಡಾಕ್ಟ್ರೇ? ನೋಡಿ ಸುಧಾಕರ್, ಧೈರ್ಯ ತಗೊಳ್ಳಿ. ನಿಮ್ಮ ಹೆಂಡತಿಗೆ HIV ಪಾಸಿಟಿವ್ ಇದೆ. ನನ್ನ ಹೆಂಡತಿ HIV ಪಾಸಿಟಿವಾ? ಏನ್ ಹೇಳ್ತಿದ್ರಿ ಡಾಕ್ಟ್ರೆ ನೀವು? ಸಮಾಧಾನ ಮಾಡ್ಕೊಳ್ಳಿ. ಇದು ತಾಯಿಯಿಂದ ಮಗು ಕೂಡ ಹರಡ್ಬೋದು. ಡಾಕ್ಟ್ರೆ, ಅದಕ್ಕೆ ಏನು ಔಷಧಿ ಏನಿಲ್ಲ ಡಾಕ್ಟ್ರೆ? ಔಷಧಿ ಇದೆ, ಮೆಡಿಸಿನ್ಸ್ ಇದೆ. ಆದ್ರೆ ನಿಮ್ಮ ಹೆಂಡತಿ ಅಥವಾ ತಾಯಿ ಮಗುವಿಗೆ ಎದೆ ಹಾಲು ಕೊಡದೇ ಇದ್ರೆ ಈ ರೋಗ ಮಗುವಿಗೂ ಹರಡೋದನ್ನ ತಡಿಬಹುದು.
ಹಂಗಾದ್ರೆ ನಾನು ಏನ್ತಿ ಡಾಕ್ಟ್ರೆ? ಅಯ್ಯೋ ನೋಡಿದ್ರಲ್ಲ, ಏಡ್ಸ್ ತಾಯಿಯಿಂದ ಮಗುವಿಗೂ ಕೂಡ ಹರಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸೋಂಕಿತ ತಾಯಿ ತನ್ನ ಮಗುವಿಗೆ ಎದೆಹಾಲನ್ನು ಉಣಿಸ್ತಾ ಇದ್ರೆ ಆ ರೋಗವನ್ನ ಮತ್ತೊಬ್ಬರಿಗೆ ಹರಡದೇ ಇರೋ ಹಾಗೆ ತಡೆಗಟ್ಟಬಹುದು. ಯಾಕೆ ಮಾಡ್ತಿದ್ದೀರಾ? ನಿನಗೆ ಬಂದಿರೋದಂದ್ರೆ ನಮಗೂ ಹೊರಡಿಸ್ಬೇಕಂತ ಇದೆಯಾ? ದೂರ ನಿಲ್ಲು. ನಂಗೆ ಚುಚ್ಚು ಮಾತಾಡ್ಬೇಡ. ಹೋಗಚ್ಚೆ. ಯಾಕಮ್ಮ, ಏನಾಯ್ತಮ್ಮ? ನನಗೆ HIV ಬಂದಿದೆ ಅಂತ ನನ್ನ ಕಡೆ ನೋಡ್ತಿಲ್ಲ, ಮಾತಾಡ್ತಿಲ್ಲ, ನನ್ನ ಕಡೆ ಸೇರ್ತಿಲ್ಲ ಅಣ್ಣ. ಯಾಕಮ್ಮ, ಏನಾಯ್ತು? ಸರ್, ನೀವು ಅವರಿಂದ ದೂರ ಇರಿ. ನಿನಗೂ HIV ಬಂದಿದೆ. ನೋಡಿ ಅಣ್ಣ, ಹಿಂಗ್ ಮಾತಾಡ್ತಿಲ್ಲ. ಸುಮ್ನಿರಮ್ಮ. ನೀವ್ ಅನ್ಕೊಂಡಿರೋ ಹಾಗೆ ಏಡ್ಸ್ ರೋಗ ಆ ರೀತಿ ಹರಡೋದಿಲ್ಲ. ಒಬ್ಬ ಸೋಂಕಿತ ವ್ಯಕ್ತಿಯ ಜೊತೆಯಲ್ಲಿ ಮಾತಾಡೋದ್ರಿಂದ, ಅವ್ರ ಜೊತೆ ಕುತ್ಕೊಳ್ಳೋದ್ರಿಂದ, ಅವ್ರು ಹಾಕೋ ಬಟ್ಟೆ ಹಾಕೋದ್ರಿಂದ ಏಡ್ಸ್ ರೋಗ ಹರಡಲ್ಲ. ಯಾರಮ್ಮ ನಿಮ್ಗೆ ಹೇಳಿದ್ದು? ಏಡ್ಸ್ ರೋಗ ಹರಡೋಕೆ ಹಲವಾರು ಕಾರಣಗಳನ್ನ ನೀವು ಆಗ್ಲೇ ಕಂಡ್ಕೊಂಡಿದ್ದೀರಿ, ಹೌದಲ್ವಾ? ಇವ್ರನ್ನು ನಿಮ್ ಜೊತೆ ಸೇರಿಸ್ಕೊಳ್ಳಿ. ಮನುಷ್ಯರನ್ನ ಮನುಷ್ಯರಾಗಿ ನೋಡೋ ಮನೋಭಾವನ ಬಳಸ್ಕೊಳ್ಳಿ ನೀವು. ಹೋಗಮ್ಮ. ಧನ್ಯವಾದ ಅಣ್ಣ. ನೋಡ್ತಾ ಇಷ್ಟೋ ತನಕ ನಾಟಕನ ಇವಾಗ ಗೊತ್ತಾಯ್ತಾ? HIV ಹೇಗ್ ಹರಡುತ್ತೆ, ಅದನ್ನ ಹೇಗ್ ತಡೆಗಟ್ಬೋದು ಅಂತ ಗೊತ್ತಾಯ್ತಾ ನಿಮಗೆ? ಅದಕ್ಕೆ ಹೇಳೋದು, ಏಡ್ಸ್ ಇದ್ದವ್ರು ಮಾತ್ರಕ್ಕೆ ಅವ್ರ ಮಾತು ನಾವು ದೂರ ಇಡಬಾರ್ದು. ಅವ್ರನ್ನ ನಮ್ಮ ತರ ಮನುಷ್ಯ ಅಂತ ನಾವು ನೋಡ್ಬೇಕು. ಹೌದು, ನಾವು ಅವ್ರ ತರ ಮನುಷ್ಯ ಅಂತಾನೆ ನೋಡ್ಬೇಕು ಅವರಿಗೆ. ಯಾವುದೇ ರೀತಿಯ ಕಳಂಕ ಮತ್ತು ತಾರತಮ್ಯ ಆಗದಂತೆ ನೋಡಿಕೊಳ್ಳುತ್ತೇನೆ ಎಂದು ಪ್ರತಿಜ್ಞೆ ಮಾಡುತ್ತೇನೆ. Thank you.